ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ಪೂನಾದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಇಲ್ಲಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇರೋದು 3 ಭಾಷೆಗಳಲ್ಲಿ: ಹಿಂದಿ, ಕನ್ನಡ ಹಾಗೆ ತೆಲುಗು ಭಾಷೆ. ಹೀಗಿರಬೇಕಾದ್ರೆ 2ನೇ ವಾರಕ್ಕೆ ಈ ಸಿನಿಮಾ ಕಾಲಿಟ್ಟಿದೆ. ನಮ್ಮ ಕನ್ನಡದ ಕಾಂತಾರಕ್ಕೆ ಪೂನಾದಲ್ಲಿ ಎಷ್ಟು ಚಿತ್ರಮಂದಿರ 2ನೇ ವಾರದಲ್ಲೂ ಕೂಡ ಸಿಕ್ಕಿದೆ ಅಂತ ಕೇಳಿದರೆ, ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಪೂನಾ ಮಹಾರಾಷ್ಟ್ರ ರಾಜ್ಯದ ಒಂದು ನಗರ. ಇಲ್ಲಿ ಈ ಚಿತ್ರಕ್ಕೆ 2ನೇ ವಾರದಲ್ಲಿ ಭರ್ಜರಿಯಾದಂಥ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಇದು ಕನ್ನಡ ವರ್ಷನ್ಗೆ ಸಿಕ್ಕಿದಂತಹ ಚಿತ್ರಮಂದಿರ. ಐನಾಕ್ಸ್ ಚಿತ್ರಮಂದಿರ ದಿನ 4 ಆಟ. ಸಿನಿಪೋಲಿಸ್ ಇಲ್ಲಿ ಒಂದು ಪ್ರದರ್ಶನ, ಮತ್ತೊಂದು ಸಿನಿಪೋಲಿಸ್ ಏನಿದೆ ನೆಕ್ಸಸ್, ಇಲ್ಲಿ ಒಂದು ಪ್ರದರ್ಶನ. ಜೊತೆಗೆ PVR ಚಿತ್ರಮಂದಿರ ಯೂನಿಕ್ಸ್ ಮಾರ್ಕೆಟ್ ಸಿಟಿ ಪೂನಾ, ಇಲ್ಲಿ 2 ಆಟ. ಹಾಗೆ ಐನಾಕ್ಸ್ ಇಲ್ಲಿ ಒಂದು ಪ್ರದರ್ಶನ. ವಿಶಾಲ್ ಸಿನಿಮಾಸ್ ಪಿಂಪ್ರಿ ಇಲ್ಲಿ ಒಂದು ಪ್ರದರ್ಶನ. ಐನಾಕ್ಸ್ ಐಕಾನ್ ಇಲ್ಲಿ ಒಂದು ಪ್ರದರ್ಶನ. ಹಾಗೆ ಸಿಟಿ ಪ್ರೈಡ್ ಇಲ್ಲಿ ಒಂದು ಪ್ರದರ್ಶನ. ಹಾಗೆ ಫನ್ ಟೈಮ್ ಡಿಲಕ್ಸ್ ಇಲ್ಲಿ 2 ಆಟ. ಮೂವಿ ಮ್ಯಾಕ್ಸ್ ಇಲ್ಲಿ 2 ಪ್ರದರ್ಶನ. PVR ಇಲ್ಲಿ ದಿನ 3 ಆಟ. ಮೀರಾ ಸಿನಿಮಾ ಇಲ್ಲಿ 1 ಆಟ. ಹಾಗೆ ಜೈ ಗಣೇಶ್ ಐನಾಕ್ಸ್ ಚಿತ್ರಮಂದಿರ ಇಲ್ಲಿ ಒಂದು ಪ್ರದರ್ಶನ. ಹೀಗೆ ಭರ್ಜರಿಯಾದಂತಹ ಪ್ರದರ್ಶನಗಳು, ಭರ್ಜರಿಯಾದಂಥ ಚಿತ್ರಮಂದಿರಗಳು 2ನೇ ವಾರದಲ್ಲೂ ಕೂಡ ಪೂನಾದಲ್ಲಿ ಸಿಕ್ಕಿದೆ. ಇದು ಕನ್ನಡ ವರ್ಷನ್ಗೆ, ಇದು ಹಿಂದಿ ವರ್ಷನ್ ಅಲ್ಲ, ಕನ್ನಡ ವರ್ಷನ್. ಒಟ್ಟು 13 ಚಿತ್ರಮಂದಿರ, 21 ಪ್ರದರ್ಶನ. ಯಾವಾಗ ಬೇಕಾದರೂ ಇದು ಜಾಸ್ತಿ ಕೂಡ ಆಗ್ಬೋದು. ಪ್ರೇಕ್ಷಕರ ರೆಸ್ಪಾನ್ಸನ್ನು ಕಂಡು ಚಿತ್ರಮಂದಿರದವರು, ಇದೆಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಆಗಿರೋದ್ರಿಂದಾಗಿ ಪ್ರದರ್ಶನಕ್ಕೇನೂ ಸಮಸ್ಯೆ ಇಲ್ಲ. ಇನ್ನು ಹಿಂದಿ ವರ್ಷನ್ನ ಕಾಂತಾರ ನೋಡೋಣ. ಅದು 2Dಯಲ್ಲಿ ನೋಡಿ ಎಷ್ಟೊಂದು ಚಿತ್ರಮಂದಿರಗಳು, ಒಂದೊಂದು ಚಿತ್ರಮಂದಿರಗಳು ಕೊಟ್ಟಿರುವಂತಹ ಪ್ರದರ್ಶನಗಳು ಎಷ್ಟು ಅಂತ ಕೇಳಿದರೆ ಬರೋಬ್ಬರಿಯಾಗಿದೆ. ಬರೋಬ್ಬರಿ ಪ್ರದರ್ಶನವನ್ನು ಮಲ್ಟಿಸ್ಕ್ರೀನ್ ಚಿತ್ರಮಂದಿರದವರು ಈ ಸಿನಿಮಾಗೆ ನೀಡಿದ್ದಾರೆ. ನೋಡ್ತಾ ಇದ್ದೀರಿ, ಕಣ್ಣಾಯಿಸಿದಷ್ಟು ಪ್ರದರ್ಶನಗಳು ಈ ಮಟ್ಟದಲ್ಲಿ. ಇದು ನಮ್ಮ ಕನ್ನಡ ಸಿನಿಮಾ ಒಂದು ಹಿಂದಿ ಅವತರಣಿಕೆಯಲ್ಲಿ ಪೂನಾದಲ್ಲಿ, ಅದು 2ನೇ ವಾರಕ್ಕೆ ಕೊಟ್ಟಿರುವಂತಹ, ಹಾಗೆ ನಾವು ಪಡ್ಕೊಂಡಿರುವಂತಹ ಪ್ರದರ್ಶನಗಳು ಯಾವ ಮಟ್ಟಕ್ಕಿದೆ. ಸಿಂಗಲ್ ಸ್ಕ್ರೀನು, ಮಲ್ಟಿ ಸ್ಕ್ರೀನು ಎಲ್ಲ ಚಿತ್ರಮಂದಿರಗಳು ಈ ಸಿನಿಮಾಗೆ ರತ್ನಗಂಬಳಿಯನ್ನೇ ಹಾಸಿದ್ದಾರೆ. ನೋಡಿ, ಒಂದೊಂದು ಚಿತ್ರಮಂದಿರಗಳು ಕೊಟ್ಟಿರುವಂಥ ಪ್ರದರ್ಶನ ನೋಡಿ ಯಾವ ಮಟ್ಟಕ್ಕೆ ಇದೆ ಅಂತ. ಇದು ಕೇವಲ 2D ಅವತರಣಿಕೆಯಾದರೆ 4DX ನೋಡಿ, ಇಲ್ಲೆರಡು ಚಿತ್ರಮಂದಿರ. 4DX ಇರೋದು ಕಡಿಮೆ, ಹಾಗಾಗಿ 2 ಚಿತ್ರಮಂದಿರಗಳು. ಇನ್ನು ಇದು ಡಾಲ್ಬಿ, ಇದು ನಮಗೆ ಹೊಸ್ತು. ಇದು ಡಾಲ್ಬಿ ಸಿನಿಮಾ 2D ಅಂತ ಮಾಮೂಲಿ ರೆಗ್ಯುಲರ್ ಆಗಿ ನಮ್ಮಲ್ಲಿ ಇರುತ್ತೆ. ಇಲ್ಲಿ ಇದಕ್ಕೆ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಐಸ್ ಪ್ಯೂರ್ ಡೈರೆಕ್ಟರ್ ಕಟ್. ಹಾಗೆ ಇನ್ನೊಂದು ಐಮ್ಯಾಕ್ಸ್ 2D. ಇದಕ್ಕಿಲ್ಲಿ 2 ಚಿತ್ರಮಂದಿರ, ಒಟ್ಟು 6 ಪ್ರದರ್ಶನ, 3+3. ಇನ್ನು ತೆಲುಗು ಅವತರಣಿಕೆ ನೋಡಿ, ತೆಲುಗಿಗೂ ಕೂಡ ಅಷ್ಟೇ, ಒಟ್ಟು 5 ಚಿತ್ರಮಂದಿರ, 7 ಪ್ರದರ್ಶನ. ಹೀಗೆ ಪೂನಾದಲ್ಲಿ ಭರ್ಜರಿಯಾದಂಥ ಪ್ರದರ್ಶನ ನಮ್ಮ ಕನ್ನಡದ ಕಾಂತಾರ ಸಿನಿಮಾಗೆ ಸಿಕ್ಕಿದೆ. ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.